ನಮ್ಮ ಊರಲ್ಲಿ ಜೇಬಲ್ಲಿ 100 ರೂಪಾಯಿ ಇದ್ದರೆ ಬಿಸಿ ಬಿಸಿ ಇಡ್ಲಿ ವಡೆ ತಿಂದು ಒಂದು ಆಟೋ ಹತ್ತಿ ರಾಜಾರೋಷವಾಗಿ ಓಡಾಡಿಕೊಂಡು ಬರಬಹುದು. ಆದರೆ ಅದೇ 100 ರೂಪಾಯಿ ನೋಟನ್ನು ಹಿಡ್ಕೊಂಡು ಲಂಡನ್ ಸೂಪರ್ ಮಾರ್ಕೆಟ್ಗೆ ಹೋದರೆ ಏನಾಗುತ್ತೆ ಗೊತ್ತಾ? ನೀರು ಬಿಸ್ಕತ್ ಕೂಡ ಸಿಗಲ್ಲ. ಭಾರತದ ಮಹಿಳೆಯೊಬ್ಬಳು ಲಂಡನ್ನಲ್ಲಿ ಮಾಡಿದ 100 ರೂಪಾಯಿ ಎಕ್ಸ್ಪೆರಿಮೆಂಟ್ ಈಗ ದೊಡ್ಡ ರಾಧಾಂತವನ್ನೇ ಸೃಷ್ಟಿಸಿದೆ. ಆಕೆಗೆ ಲಂಡನ್ನಲ್ಲಿ ಸಿಕ್ಕಿದ್ದೇನು? ಭಾರತೀಯರು ಯಾಕೆ ಅಷ್ಟೊಂದು ರೊಚ್ಚಿಗೆದ್ರು? ಲಂಡನ್ಗಿಂತ ನಮ್ಮ ಬೆಂಗಳೂರೇ 100 ಪಟ್ಟು ಬೆಸ್ಟ್ ಅಂತಿರೋದು ಯಾಕೆ? ಕಮೆಂಟ್ ಬಾಕ್ಸ್ನಲ್ಲಿ ನಡೆದ ಆ ಮಹಾಯುದ್ಧದ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ, ಮಿಸ್ ಮಾಡದೆ ನೋಡಿ. ನಾನು ಶಿವಮೂರ್ತಿ ಸೊರಬ. इंडिया के 100 रुपए की लंदन में क्या वैल्यू है, आओ चलो चेक करते हैं. ಲಂಡನ್ ಮಾರ್ಕೆಟ್ನಲ್ಲಿ 100 ರೂಪಾಯಿ ಟೆಸ್ಟ್. 100 ರೂಪಾಯಿಗೆ ನೀರು ಬಿಸ್ಕತ್ ಕೂಡ ಸಿಗಲ್ವಾ? ವೀಕ್ಷಕರೇ, ವೆಜ್ಜಿ ವಾಂಡರ್ ಅನ್ನೋ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ಪೋಸ್ಟ್ ಆಗುತ್ತೆ. ಅದರಲ್ಲಿ ಒಬ್ಬ ಮಹಿಳೆ ತನ್ನ ಕೈಯಲ್ಲಿ ಭಾರತದ 100 ರೂಪಾಯಿ ನೋಟನ್ನು ಹಿಡಿದುಕೊಂಡು ಲಂಡನ್ನ ಮೇನ್ ಸ್ಟ್ರೀಟ್ನಲ್ಲಿರುವಂತಹ ಟೆಸ್ಕೋ ಎಕ್ಸ್ಪ್ರೆಸ್ ಅನ್ನೋ ಸೂಪರ್ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡ್ತಾಳೆ. ಆಕೆಯ ಉದ್ದೇಶ ಒಂದೇ, ಆ 100 ರೂಪಾಯಿಗೆ ಲಂಡನ್ನಲ್ಲಿ ಏನೇನು ಖರೀದಿಸಬಹುದು ಅಂತ ಚೆಕ್ ಮಾಡೋದು. ನಿಮಗೆ ಗೊತ್ತಿರಲಿ, ಲಂಡನ್ ವಿಶ್ವದ ಅತ್ಯಂತ ದುಬಾರಿ ನಗರಗಳಲ್ಲಿ ಒಂದು. ನಮ್ಮ 100 ರೂಪಾಯಿ ಅಲ್ಲಿನ ಕರೆನ್ಸಿಗೆ ಕನ್ವರ್ಟ್ ಮಾಡಿದರೆ ಸರಿಸುಮಾರು 0.80 ಪೌಂಡ್ ಆಗುತ್ತೆ. ಮಾರ್ಕೆಟ್ ಒಳಗೆ ಹೋದ ತಕ್ಷಣ ಆಕೆಗೆ ಒಂದು ಚೀಸ್ ಮತ್ತು ಆನಿಯನ್ ಸ್ಯಾಂಡ್ವಿಚ್ ಕಣ್ಣಿಗೆ ಬೀಳುತ್ತೆ. 100 ರೂಪಾಯಿಗೆ ಇದನ್ನಾದರೂ ತಗೋಬಹುದು ಅಂತ ಹೋದರೆ ಅದರ ಬೆಲೆ ಬರೋಬ್ಬರಿ 1.50 ಪೌಂಡ್ ಇರುತ್ತೆ. ಅಂದರೆ ನಮ್ಮ 100 ರೂಪಾಯಿಗಿಂತ ಅದು ದುಬಾರಿ. क्या मुझे चीज एंड अनियन सैंडविच मिल पाएगा? नहीं मिल पाएगा, क्योंकि 100 रुपए की वैल्यू होती है 0.8 पाउंड और इसकी वैल्यू है 1.5 पाउंड. ಸರಿ ಬಿಡು, ಕುಡಿಯೋಕೆ 1 ಲೀಟರ್ ಅಥವಾ ಅರ್ಧ ಲೀಟರ್ ನೀರಿನ ಬಾಟಲ್ ಆದರೂ ತಗೋತೀನಿ. 100 ರೂಪಾಯಿಗೆ ನೀರಾದರೂ ಖಂಡಿತ ಸಿಗುತ್ತೆ ಅಂತ ಆಕೆ ನೀರಿನ ಸೆಕ್ಷನ್ಗೆ ಹೋಗ್ತಾಳೆ. ಆದರೆ ಅಲ್ಲಿ ಆಕೆಗೆ ಕಾದಿದ್ದೇ ದೊಡ್ಡ ಶಾಕ್. 500 ml ನೀರಿನ ಬಾಟಲ್ ಬೆಲೆ ಅಲ್ಲಿ 1.15 ಪೌಂಡ್ ಇತ್ತು. ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಸರಿಸುಮಾರು 143 ರೂಪಾಯಿ. ಇದನ್ನು ನೋಡಿ ಆ ಮಹಿಳೆ, ನಾನು ನೀರನ್ನು ಕೂಡ ಖರೀದಿಸಲು ಸಾಧ್ಯವಿಲ್ಲ ಅಂತ ನಿರಾಸೆಯಿಂದ ಮುಂದೆ ಹೋಗ್ತಾಳೆ. ಎಲೆಕೋಸು ಬೆಲೆ ಕೇಳಿದ್ರಂತೂ ಶಾಕ್ ಆಗ್ತೀರಿ. ಕೊನೆಗೆ ಸಿಕ್ಕಿದ್ದು ಒಂದು ಕ್ಯಾರೆಟ್ ಪ್ಯಾಕ್ ಮಾತ್ರ. ನೀರು ಕೂಡ ಖರೀದಿಸಲು ಆಗಲಿಲ್ಲ ಅಂತ ಮುಂದೆ ಎಲೆಕೋಸನ್ನು ಆ ಮಹಿಳೆ ನೋಡ್ತಾಳೆ. ಆದರೆ ಬೆಲೆ 0.84 ಪೌಂಡ್ ಇರುತ್ತೆ. ಅಂದರೆ 100 ರೂಪಾಯಿಗಿಂತ ಸ್ವಲ್ಪ ಹೆಚ್ಚು. ಅದು ಕೂಡ ಆಕೆಯ ಬಜೆಟ್ನಲ್ಲಿ ಇರಲಿಲ್ಲ. ये पत्ता गोभी का पैकेट भी नहीं आ रहा 100 रुपए में, क्योंकि इसकी कॉस्ट है 0.89 पाउंड. ಕೊನೆಗೆ ಓರಿಯೋ ಬಿಸ್ಕತ್ ಪ್ಯಾಕೆಟ್ ಕಡೆ ಕಣ್ಣು ಹೋಗುತ್ತೆ. 100 ರೂಪಾಯಿಯಲ್ಲಿ ನಾನು ಒಂದು ಓರಿಯೋ ಬಿಸ್ಕತ್ ಕೂಡ ತಗೊಳ್ಳೋಕೆ ಆಗ್ತಿಲ್ಲ, ಯಾಕಂದ್ರೆ ಅದರ ಬೆಲೆ 1.65 ಪೌಂಡ್ ಇದೆ ಅಂತ ಆಕೆ ಹೇಳ್ತಾಳೆ. ಆಕೆ ಮುಟ್ಟಿದ ಪ್ರತಿಯೊಂದು ವಸ್ತು ಕೂಡ 100 ರೂಪಾಯಿಗಿಂತ ದುಬಾರಿಯೇ ಆಗಿತ್ತು. ಕೊನೆಗೆ ಆಕೆಯ ಹುಡುಕಾಟ ಒಂದು ಕಡೆ ಬಂದು ನಿಲ್ಲುತ್ತೆ. ಆಕೆಯ 100 ರೂಪಾಯಿ ಬಜೆಟ್ಗೆ ಅಂದರೆ 0.80 ಪೌಂಡ್ಗಿಂತ ಕಡಿಮೆ ಬೆಲೆಗೆ ಸಿಕ್ಕಿದ್ದು ಕೇವಲ ಒಂದು ಸಣ್ಣ ಕ್ಯಾರೆಟ್ ಪ್ಯಾಕೆಟ್ ಮಾತ್ರ. ಅದರ ಬೆಲೆ 0.60 ಪೌಂಡ್, ಅಂದರೆ ಸುಮಾರು 75 ರೂಪಾಯಿ. ಅರೆ ಯಾರು, ನಾನು ತಗೊಳ್ಳೋಕೆ ಆಗೋದು ಕೇವಲ ಈ ಕ್ಯಾರೆಟ್ ಪ್ಯಾಕೆಟ್ ಮಾತ್ರ, ಇದು 0.6 ಪೌಂಡ್ ಇದೆ, ಇದನ್ನೇ ತಗೋತೀನಿ ಅಂತ ಅರ್ಧ ನಗುತ್ತಲೇ ಹೇಳಿ ಆಕೆ ವಿಡಿಯೋವನ್ನು ಮುಗಿಸ್ತಾಳೆ. जो मैं यहाँ से लेकर जा सकती हूँ, मुझे तो सिर्फ ये गाजर ही दिख रही है जो कि है 0.6 पाउंड की, तो फिर गाजर ही ले लेते हैं दोस्त. ಲಂಡನ್ನಲ್ಲಿ ನಮ್ಮ 100 ರೂಪಾಯಿಗೆ ಸಿಕ್ಕಿದ್ದು ಬರೀ ಕ್ಯಾರೆಟ್ ಅಂದರೆ ನೀವು ನಂಬಲೇಬೇಕು. ವಿಡಿಯೋಗೆ ಭಾರತೀಯರ ಸಖತ್ ಕೌಂಟರ್. ಕರೆನ್ಸಿ ಕಂಪೇರ್ ಮಾಡಬೇಡಿ ಅಂದ್ರು ನೆಟ್ಟಿಗರು. ಈ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆದ ತಕ್ಷಣ ಬರೋಬ್ಬರಿ 3 ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ಪಡೆದುಕೊಂಡಿದೆ. ಆದ್ರೆ ಈ ವಿಡಿಯೋ ನೋಡಿದ ನಮ್ಮ ಭಾರತೀಯರು ಸುಮ್ಮನೆ ಬಿಡ್ತಾರಾ? ಕಮೆಂಟ್ ಬಾಕ್ಸ್ನಲ್ಲಿ ಆ ಮಹಿಳೆಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೇಡಮ್, ಲಂಡನ್ ವ್ಯಾಲ್ಯೂ ಬಿಡಿ, ನೀವು ಇದೇ 100 ರೂಪಾಯಿನ ಇಂಡಿಯಾಗೆ ತೆಗೆದುಕೊಂಡು ಬನ್ನಿ, ಇಬ್ಬರು ವ್ಯಕ್ತಿಗಳಿಗೆ ಹೊಟ್ಟೆ ತುಂಬಾ ಊಟ ಹಾಕಿಸಬಹುದು. ಮೇರಾ ಭಾರತ್ ಮಹಾನ್ ಅಂತ ಕಮೆಂಟ್ ಮಾಡಿದ್ದಾರೆ. ಇನ್ನೊಬ್ಬರು ಸ್ವಲ್ಪ ಕೋಪದಿಂದಲೇ ಕಮೆಂಟ್ ಮಾಡಿದ್ದು, ಇದೇ 100 ರೂಪಾಯಿಯಲ್ಲಿ ಭಾರತದಲ್ಲಿ ಎಷ್ಟೊಂದು ವಸ್ತುಗಳನ್ನು ಖರೀದಿಸಬಹುದು, ದಯವಿಟ್ಟು ಬೇರೆ ದೇಶದ ಕರೆನ್ಸಿ ಜೊತೆ ನಮ್ಮ ದೇಶದ ಕರೆನ್ಸಿಯನ್ನ ಕಂಪೇರ್ ಮಾಡಬೇಡಿ ಅಂತ ಬುದ್ಧಿವಾದವನ್ನ ಹೇಳಿದ್ದಾರೆ. ನೀವು ಲಂಡನ್ನಲ್ಲಿ ಇದ್ರೆ ನಿಮ್ಮ ಬಳಿ ಪೌಂಡ್ ಇರಬೇಕು, ಇಂಡಿಯಾ ರೂಪಾಯಿ ತಗೊಂಡು ಲಂಡನ್ನಲ್ಲಿ ಇದ್ರೆ ಇದು ನಾನ್ಸೆನ್ಸ್ ಗೇಮ್ ಅಂತ ಇನ್ನೊಬ್ರು ಜರೆದಿದ್ದಾರೆ. ನೀವು ತಪ್ಪು ಜಾಗದಲ್ಲಿದ್ದೀರಾ. ಇಂಡಿಯಾದಲ್ಲಿ 100 ರೂಪಾಯಿಗೆ ಏನೇನು ಬರುತ್ತೆ ಅಂತ ನೋಡಿ. ನಮ್ಮಲ್ಲಿ 20 ರೂಪಾಯಿಗೆ ನೀರಿನ ಬಾಟಲ್ ಸಿಗುತ್ತೆ, 10 ರೂಪಾಯಿಗೆ ಓರಿಯೋ ಬಿಸ್ಕತ್ ಸಿಗುತ್ತೆ, 1 kg ಗೋಬಿಗೆ 20ರಿಂದ 30 ರೂಪಾಯಿ. 100 ರೂಪಾಯಿಯಲ್ಲಿ ಇಷ್ಟೆಲ್ಲ ತಗೊಂಡ್ರು ದುಡ್ಡು ಉಳಿಯುತ್ತೆ ಅಂತ ಭಾರತದ ಮಾರುಕಟ್ಟೆಯ ತಾಕತ್ತನ್ನು ಕಮೆಂಟ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. ಅರ್ಥಶಾಸ್ತ್ರದ ಪಾಠ ಮಾಡಿದ ಬುದ್ಧಿವಂತರು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಲೆಕ್ಕಾಚಾರವೇನು?
ವೀಕ್ಷಕರೇ, ಈ ವಿಡಿಯೋ ಕೇವಲ ಟ್ರೋಲ್ಗೆ ಮಾತ್ರ ಸೀಮಿತವಾಗಲಿಲ್ಲ. ಎಷ್ಟೋ ಜನ ಬುದ್ಧಿವಂತರು ಈ ವಿಡಿಯೋ ಕೆಳಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಬಗ್ಗೆ ದೊಡ್ಡ ಅರ್ಥಶಾಸ್ತ್ರದ ಪಾಠವನ್ನೇ ಮಾಡಿದ್ದಾರೆ. ಒಬ್ಬ ಯೂಸರ್ ತುಂಬಾ ಡೀಟೇಲ್ ಆಗಿ ಕಮೆಂಟ್ ಅನ್ನ ಮಾಡಿದ್ದಾರೆ. ನೀವು ಭಾರತೀಯ ರೂಪಾಯಿಯಲ್ಲಿ ಸಂಪಾದನೆಯನ್ನ ಮಾಡಿ ಲಂಡನ್ನಲ್ಲಿ ಖರ್ಚು ಮಾಡ್ತೀನಿ ಅಂದ್ರೆ ಹೇಗೆ ಸಾಧ್ಯ? ಲಂಡನ್ನಲ್ಲಿ ಸಾಧಾರಣ ಆದಾಯ ವರ್ಷಕ್ಕೆ 40,000ರಿಂದ 45,000 ಪೌಂಡ್ ಇರುತ್ತೆ. ಅಂದರೆ ಸರಿಸುಮಾರು 40ರಿಂದ 45 ಲಕ್ಷ ರೂಪಾಯಿ. ಟ್ಯಾಕ್ಸ್ ಕಡಿತವಾಗಿ ಕೈಗೆ ತಿಂಗಳಿಗೆ 2.2 ಲಕ್ಷದಿಂದ 2.8 ಲಕ್ಷ ರೂಪಾಯಿ ಸಿಗುತ್ತೆ. ಅಲ್ಲಿನ ಜನರ ಆದಾಯ ಪೌಂಡ್ನಲ್ಲಿ ಇರುವಾಗ ನೀವು ರೂಪಾಯಿ ಲೆಕ್ಕದಲ್ಲಿ ಬೆಲೆ ನೋಡೋದು ಮೂರ್ಖತನ ಅಂತ ಉಗಿದಿದ್ದಾರೆ. ಇನ್ನೊಬ್ಬರು ಕಮೆಂಟ್ ಮಾಡಿ, ನಾವು ಯಾವತ್ತೂ ಕರೆನ್ಸಿ ಆಧಾರದ ಮೇಲೆ ಕಂಪೇರ್ ಮಾಡಬಾರ್ದು. ವಿಯೆಟ್ನಾಂಗೆ ಹೋದ್ರೆ ನಮ್ಮ 100 ರೂಪಾಯಿಗೆ ಎಷ್ಟೊಂದು ವಸ್ತು ಸಿಗುತ್ತೆ, ಹಾಗಂತ ನಮ್ಮ 100 ರೂಪಾಯಿ ಸ್ಟ್ರಾಂಗ್ ಆಯ್ತಾ ಇಲ್ವಾ? ನೀವು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ನೋಡಬೇಕು ಅಂತ ವಿವರಿಸಿದ್ದಾರೆ. ಲಂಡನ್ ವರ್ಸಸ್ ಬೆಂಗಳೂರು ಲೈಫ್ ಸ್ಟೈಲ್ ಎಕ್ಸಾಂಪಲ್. ನಮಗೆ ನಮ್ಮ ಬೆಂಗಳೂರೇ ಬೆಸ್ಟ್ ಎಂದ ಜನ. ಇನ್ನು ಬೆಂಗಳೂರು ಮತ್ತು ಲಂಡನ್ ಜೀವನ ಶೈಲಿಯನ್ನ ಹೋಲಿಸಿ ಒಬ್ಬರು ಅದ್ಭುತವಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 45 ಲಕ್ಷ ಪ್ಯಾಕೇಜ್ ಪಡೆಯುವುದು ಲಂಡನ್ನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪೌಂಡ್ ಪಡೆಯುವುದಕ್ಕಿಂತ ಮೇಲು. ಬೆಂಗಳೂರಿನಲ್ಲಿ ನೀವು 45 ಲಕ್ಷ ಸಂಪಾದಿಸಿದರೆ ತಿಂಗಳಿಗೆ 2.7 ಲಕ್ಷ ಕೈಗೆ ಸಿಗುತ್ತೆ. ಐಷಾರಾಮಿ 2 BHK ಮನೆಗೆ 50,000 ರೂಪಾಯಿ ಬಾಡಿಗೆ, ಅಡುಗೆಯವರಿಗೆ 5,000 ರೂಪಾಯಿ, ಕೆಲಸದವರಿಗೆ 3,000 ರೂಪಾಯಿ, ಓಡಾಡೋಕ್ಕೆ ಊಬರ್, ಗ್ರೋಸರ್ಗೆ ಬ್ಲಿಂಕಿಟ್, ಹೀಗೆ ನೀವು ರಾಜ್ಯನಂತೆ ಬದುಕಬಹುದು. ಟಾಪ್ 1% ಶ್ರೀಮಂತರ ಲಿಸ್ಟ್ ನಲ್ಲಿ ಇರ್ತೀರಾ. ಅದೇ ಲಂಡನ್ ನಲ್ಲಿ 1.08 ಲಕ್ಷ ಪೌಂಡ್ ಅಂದ್ರೆ 1.15 ಕೋಟಿ ರೂಪಾಯಿ ಸಂಪಾದಿಸಿದ್ರು ಟ್ಯಾಕ್ಸ್ ಕಳೆದು ಕೈಗೆ ತಿಂಗಳಿಗೆ 6,100 ಪೌಂಡ್ ಸಿಗುತ್ತೆ. ಸಾಧಾರಣ 1 BHK ಮನೆಗೆ 2,200 ಪೌಂಡ್ ಬಾಡಿಗೆ ಕಟ್ಟಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡಬೇಕು. ಸ್ವಂತ ಅಡುಗೆ ಮಾಡ್ಕೊಳ್ಬೇಕು. ನಿಮ್ಮ ಪಾತ್ರೆ ನೀವೇ ತೊಳಿಬೇಕು. ನಿಮ್ಮ ಟಾಯ್ಲೆಟ್ ನೀವೇ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ಲಂಡನ್ ನಲ್ಲಿ ಕೆಲಸದವರನ್ನ ಇಟ್ಟುಕೊಳ್ಳುವುದು ಕೇವಲ ಅತಿ ಶ್ರೀಮಂತರಿಗೆ ಮಾತ್ರ ಸಾಧ್ಯ. ಐಷಾರಾಮಿ ಜೀವನ ಬೇಕು ಅಂದ್ರೆ ಬೆಂಗಳೂರು ಆಯ್ದುಕೊಳ್ಳಿ. ಕೇವಲ ಗ್ಲೋಬಲ್ ಎಕ್ಸ್ಪೋಷರ್ ಬೇಕು ಅಂದ್ರೆ ಲಂಡನ್ಗೆ ಹೋಗಿ. ಪೌಂಡ್ ಅನ್ನ ರೂಪಾಯಿಗೆ ಕನ್ವರ್ಟ್ ಮಾಡಬೇಡಿ. ಲೈಫ್ ಸ್ಟೈಲ್ ಅನ್ನ ಲೈಫ್ ಸ್ಟೈಲ್ ಜೊತೆ ಕನ್ವರ್ಟ್ ಮಾಡಿ. ನೆಮ್ಮದಿ ಅಂದ್ರೆ ಅದು ಇಂಡಿಯಾ ಅಂತ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ರಾಜಕೀಯ ಕೆಸರೆರ ಚಾಟ, ಕ್ಯಾರೆಟ್ ಕಾಮಿಡಿ. ಮೋದಿ ನಿರ್ಮಲಾ ಸೀತಾರಾಮನ್ ಟ್ರೋಲ್. ಇನ್ನು ನಮ್ಮ ಜನ ರಾಜಕೀಯ ತರೋದರಲ್ಲಿ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ. ಕಮೆಂಟ್ ಬಾಕ್ಸ್ ನಲ್ಲಿ ನೆಟ್ಟಿಗರು ಈ ವಿಡಿಯೋನ ಇಟ್ಟುಕೊಂಡು ಪ್ರಧಾನಿ ಮೋದಿ ಹಾಗೂ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಾಲೆಳೆದಿದ್ದಾರೆ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ವಿಶ್ವಗುರು ಆಗಿದ್ದೀವಿ ನಾವು, ಅಂಧ ಭಕ್ತರ ಪಾಪಾಜಿ ಅವರ ವಿಕಾಸ ಇದು. ರೂಪಾಯಿ ಮೌಲ್ಯ ಕುಸಿದಿಲ್ಲ, ಬರೀ ಡಾಲರ್ ಮತ್ತೆ ಪೌಂಡ್ ಬೆಲೆ ಏರಿದೆ ಅಂತ ನಿರ್ಮಲಾ ತಾಯಿಗೆ ತೋರಿಸಿ ಅಂತ ಜನ ಲೇವಡಿಯನ್ನ ಮಾಡಿದ್ದಾರೆ. ಅಮೆರಿಕ, ಲಂಡನ್ ಅಂತಹ ದೇಶಗಳಲ್ಲಿ ಬೇರೆಯವರ ಗುಲಾಮಗಿರಿ ಮಾಡೋದಕ್ಕಿಂತ ನಮ್ಮ ಇಂಡಿಯಾದಲ್ಲಿ ಆರಾಮಾಗಿ ಸ್ವಾತಂತ್ರ್ಯದಿಂದ ಇರೋದು ಬೆಟರ್ ಅಂತಲೂ ಕೂಡ ಕೆಲವರು ಬರ್ತಿದ್ದಾರೆ. ಇದರ ಜೊತೆಗೆ ಕೆಲವರು ಸೂಪರ್ ಮಾರ್ಕೆಟ್ ಆಯ್ಕೆಯ ಬಗ್ಗೆಯೂ ಕೂಡ ತಪ್ಪನ್ನ ಹುಡುಕಿದ್ದಾರೆ. ನೀವು ವಿಡಿಯೋ ಮಾಡೋಕೆ ಅಂತ ಟೆಸ್ಕೋ ಎಕ್ಸ್ಪ್ರೆಸ್ಗೆ ಯಾಕೆ ಹೋದ್ರಿ? ಅದು ದುಬಾರಿ ಮಾರ್ಕೆಟು. ಅಲ್ಡಿ ಅಥವಾ ಲಿಟಲ್ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರೆ ವಸ್ತುಗಳು ಅಗ್ಗವಾಗಿ ಸಿಗ್ತಾ ಇತ್ತು ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗೆ ವಿಡಿಯೋದಲ್ಲಿ ಮಹಿಳೆ ತೋರಿಸಿದ ಎಲೆಕೋಸನ್ನು ನೋಡಿ, ಅದು ಎಲೆಕೋಸು ಅಲ್ಲಮ್ಮ, ಅದು ಐಸ್ಬರ್ಗ್ ಲೆಟಿಸ್ ಸಲಾಡ್ಗೆ ಬಳಸೋದು ಅಂತ ಆಕೆಯ ಜ್ಞಾನವನ್ನು ಕೂಡ ತಿದ್ದಿದ್ದಾರೆ. ಇನ್ನು ಆಕೆ ಕ್ಯಾರೆಟ್ ತಗೊಂಡಿದ್ದನ್ನೇ ಇಟ್ಟುಕೊಂಡು ಕಮೆಂಟ್ ಸೆಕ್ಷನ್ ನಲ್ಲಿ ಭಾರಿ ಕಾಮಿಡಿ ಕೂಡ ನಡೆದಿದೆ. ಒಂದಿಷ್ಟು ಜನ ಡಬಲ್ ಮೀನಿಂಗ್ ಜೋಕ್ ಕೂಡ ಮಾಡಿದ್ದಾರೆ. ಒಟ್ನಲ್ಲಿ ಈ 3 ನಿಮಿಷದ ಇನ್ಸ್ಟಾಗ್ರಾಮ್ ವಿಡಿಯೋ ಕೇವಲ 100 ರೂಪಾಯಿಯ ಕಥೆಯಷ್ಟೇ ಅಲ್ಲ. ಇದು 2 ಬೇರೆ ಬೇರೆ ದೇಶಗಳ ಆರ್ಥಿಕತೆ, ಅಲ್ಲಿನ ಜನರ ಲೈಫ್ ಸ್ಟೈಲ್, ಪರ್ಚೇಸಿಂಗ್ ಪವರ್ ಮತ್ತು ನಾವು ನಮ್ಮ ರೂಪಾಯಿಯನ್ನ ನೋಡುವ ದೃಷ್ಟಿಕೋನದ ಬಗ್ಗೆ ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ. ನೀವು ಎಲ್ಲಿ ಸಂಪಾದನೆ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಹಣದ ಮೌಲ್ಯ ನಿರ್ಧಾರವಾಗುತ್ತೆ ಹೊರತು ಕೇವಲ ಕರೆನ್ಸಿ ನೋಟಿನ ಮೇಲಲ್ಲ ಅನ್ನೋದು ಅಕ್ಷರಶಃ ಸತ್ಯ. ವಿಡಿಯೋ ಮಾಡಿದ ಮಹಿಳೆಗೆ ಲಂಡನ್ ನಲ್ಲಿ 100 ರೂಪಾಯಿಗೆ ಕೇವಲ ಕ್ಯಾರೆಟ್ ಸಿಕ್ಕಿರಬಹುದು, ಆದರೆ ಅದೇ 100 ರೂಪಾಯಿಗೆ ನಮ್ಮ ಭಾರತದಲ್ಲಿ ಹೊಟ್ಟೆ ತುಂಬ ಊಟ, ನೆಮ್ಮದಿ ಎರಡೂ ಸಿಗುತ್ತೆ ಅನ್ನೋದು ಕೂಡ ನಿಜ. ಇದಕ್ಕೆ ನೀವೇನಂತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.